ನಮಸ್ಕಾರ ವೀಕ್ಷಕರಿಗೆ, ಎಲ್ಲ ರೈತ ಬಾಂಧವರಿಗೆ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ಗೆ ಆದಿ ಅಗ್ರಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತಿನ ವಿಚಾರ ಏನಂತಂದರೆ, ವಿಡಿಯೋದಲ್ಲಿ ನಮ್ಮ ಕಾವೇರಿ ಸೀಡ್ಸ್ ಕಂಪನಿಯವರ ಕ್ಷೇತ್ರೋತ್ಸವ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಹಾಗಾಗಿ ನಿಮಗೆ ಏನಂದರೆ ಅದು ಸಾಕಷ್ಟು ಮಾಹಿತಿಗಳು ಇಲ್ಲಿ ಸಿಗುತ್ತೆ. ಕಂಪ್ನಿಯವ್ರ ಜೊತೆನೂ ಮಾತಾಡಿಸ್ತೀನಿ, ಅವ್ರ ಬಗ್ಗೆ, ಆ ಕಂಪ್ನಿ ಸೀಡ್ಸ್ ಬಗ್ಗೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ. ಮತ್ತು ಅದಾದ ನಂತರ ಇಲ್ಲಿ ಬೆಳೆದಿರ್ತಕ್ಕಂಥ ರೈತನ್ನು ಕೂಡ ನಾನು ಮಾತಾಡಿಸಿ ಅವ್ರಿಗೆ ಬೆಳೆ ಬಗ್ಗೆ ಮತ್ತು ಆ ಬೆಳೆ ಯಾವ ರೀತಿ ಬಂದಿದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೂಡ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಏನಂತಂದರೆ, ನಾನು ವೀಕ್ಷಕರಲ್ಲಿ ಕ್ಷಮೆ ಕೇಳೋದೇನಂತಂದರೆ, ಸುಮಾರು ದಿನಗಳಿಂದ ನಾನು ಸ್ವಲ್ಪ ವಿಡಿಯೋ ಮಾಡೋದನ್ನು ನಿಲ್ಲಿಸಿದ್ದೆ. ಕಾರಣಾಂತರದಿಂದಾಗಿ ನನ್ನ ವೈಯಕ್ತಿಕ ಕೆಲಸದಲ್ಲಿ ನಾನು ಬ್ಯುಸಿಯಾಗಿರೋದ್ರಿಂದ ಸ್ವಲ್ಪ ದಿನದ ಮಟ್ಟಿಗೆ ನಾನು ವಿಡಿಯೋ ಮಾಡಿರಲಿಲ್ಲ. ಹಾಗಾಗಿ ನಿನ್ನೆ ನನಗೆ ಗೊತ್ತಾಯಿತು, ನಮ್ಮ ಪಕ್ಕದ ಗ್ರಾಮದಲ್ಲಿ ಒಂದು ಕಾವೇರಿ ಸೀಡ್ಸ್ ಕಂಪ್ನಿಯವರ ಒಂದು ಕ್ಷೇತ್ರೋತ್ಸವ ಕಾರ್ಯಕ್ರಮ ನಡೀತದಂತ ಗೊತ್ತಾಯಿತು. ಹಾಗಾಗಿ ನಾನು ಬಂದು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇದೆಲ್ಲ ನಿಮಗೋಸ್ಕರ. ಈ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ಎಲ್ಲರೂ ನೋಡಿ, ಕೊನೆ ತನಕ ವಿಡಿಯೋ ನೋಡಿ, ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸಿಗುತ್ತೆ. ನಾನು ರೈತರ ಹತ್ರ ಮತ್ತು ಕಂಪ್ನಿಯವ್ರ ಹತ್ರ ಕೂಡ ಎಲ್ಲ ವಿಚಾರಗಳನ್ನ ಕೇಳಿ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ, ಅವ್ರ ಹತ್ರ ಎಲ್ಲ ಕೇಳಿ ತಿಳ್ಕೊಳ್ಳೋಣ. ಆಮೇಲೆ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಆದಂಥ ಚಾಮರ್ಸ್ ಮಾಲಿಪಾಟೀಲರವರಿಗೂ ಮತ್ತು ದೊಡ್ಡಸ್ವಾಮಿಯವರಿಗೂ ಮತ್ತು ನಮ್ಮ ಕಪ್ಪಗಲ್ಲಿನ ಮುಸ್ತಫಾ ಸೌಕರ್ರು, ಆಮೇಲೆ ಬಸ್ನಗೌಡರು, ಆಮೇಲೆ ಇಲ್ಲಿರ್ತಕ್ಕಂಥವ್ರು ಭಾಳಷ್ಟು ಜನರು ಇದ್ದಾರೆ ರೈತರು. ಎಲ್ಲರ ಹೆಸರುಗಳು ನನ್ನ ಕರೀಲಿಲ್ಲ ಅಂತ ಯಾರು ಅನ್ಕೋಬೇಡ್ರಿ. ಎಲ್ಲ ಹಿರಿಯರಿಗೂ ನನ್ನ ಕಾವೇರಿ ಕಂಪ್ನಿ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಹೆಸರು ಚನ್ನಗೌಡ ಪಾಟೀಲ್ ಅಂತೇಳಿ. ಶಂಕರಪ್ಪಗೌಡ ಮುನ್ಮುಟ್ಟಿಗೆ ಬೆಡದೂರು ಇವರ ಒಂದು ಹೊಲದಲ್ಲಿ ಕಾವೇರಿ ಸೀಡ್ ಕಂಪನಿಯ ಹೊಸ ತಳಿಯಾದಂಥ KCH 108 ಈ ಒಂದು ತಳಿ ಕ್ಷೇತ್ರ ವೀಕ್ಷಣೆ ಕಾರ್ಯಕ್ರಮವನ್ನು, ಕ್ಷೇತ್ರೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆಧಾರದ ಸ್ವಾಗತವನ್ನು ಮಾಡುತ್ತಾ, ತಾವೆಲ್ಲರೂ ಈ ಒಂದು ಬೆಳೆ ವೀಕ್ಷಣೆ ಮಾಡ್ರಿ. ಫಸ್ಟ್ ಇಲ್ಲಿ ಸಾಕಷ್ಟು ಜನ ಬಂದಿದ್ದೀವಿ. ತಾವೆಲ್ಲ ಬೆಡದೂರು ಗ್ರಾಮದವ್ರು ಬಂದಾರ, ಕಪ್ಪಗಲ್ ಗ್ರಾಮದವ್ರು ಬಂದಾರ, ನೀರ್ಮಾನ್ವಿ ಗ್ರಾಮದವ್ರು ಬಂದಾರ, ಸುಂಕೇಶ್ವರ ಗ್ರಾಮದವ್ರು ಬಂದಾರ, ಬೈಲ್ಮರ್ಚಡ್ ಗ್ರಾಮದವ್ರು ಬಂದಾರ, ಇನ್ನಿತರ ಗ್ರಾಮದಲ್ಲೆಲ್ಲ ಸುತ್ತಮುತ್ತಲವ್ರು ಬಂದಾರ. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಮಾಡಿಕೊಡೋದಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತದ. ಯಾಕೆ ಪಕ್ಕದ ನಮ್ಮ ಒಂದು ಊರಿನ ಅಲ್ಲಿ ನಾನಿದ್ದು ಈ ಒಂದು ಕಾರ್ಯಕ್ರಮ ನಮ್ಮ ನೇತೃತ್ವದಲ್ಲಿ, ಅದು ಚಾಮರ್ಸ್ ಅಣ್ಣ ಅಂತ ಒಂದು ಮುಖಂಡರು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಎಲ್ಲ ನೋಡಿ, ಇದನ್ನೇನಂದ್ರೆ ನಾನು ಉದ್ದೇಶ ಹೇಳೋದಷ್ಟೇ, ಕಾವೇರಿ ಕಂಪ್ನಿಯಲ್ಲಿ ಜಾದು ಅನ್ನೋ ಒಂದು ವೆರೈಟಿ ಇದ್ದಾಗ ಸಾಕಷ್ಟು ಜನ ಜಾದು ಕಂಪ್ನಿ ಬಿಟ್ಟು ಕಾವೇರಿ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿನೇ ಆಗ್ತಿರಲಿಲ್ಲ. ಕಾವೇರಿ ಕಂಪ್ನಿಯಲ್ಲಿ ಜಾದುಗೆ ಏನಂದ್ರೆ ಟಾಸ್ಕೋ ವೈರಸ್ ಅನ್ನೋ ಒಂದು ರೋಗ ಬಂತು ಸರ್. ಈಗ ಟೊಬ್ಯಾಕೋ ವೈರಸ್ ರೋಗ ಬಂದ ನಂತರ ಜಾದು ಹಾಕೋದನ್ನ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡ್ಕೊಂತ ಬಂದರು. ಆ ಹೈಬ್ರಿಡ್ ಹೋದ ನಂತರ ನಾವು ಲಾಸ್ಟ್ ಇಯರ್ನಲ್ಲಿ ಈ ವರ್ಷ KCH 144 ಅಂತ ಮಾರಾಟ ಮಾಡಿವಿ. ಆಮೇಲೆ ಈ 108 ಅಂತ ಮಾರಾಟ ಮಾಡಿವಿ. ಆಮೇಲೆ ಇನ್ನೂ ಒಂದು ಹೊಸ ವೆರೈಟಿ KCH 36 ಅಂತ ಐತೆ. ಇವಾಗ ನಮ್ಮ ಕಾವೇರಿ ಸೀಡ್ಸ್ ಕಂಪನಿಯ ಕಡೆಯಿಂದ ಏನು ಬೀಜ ತಗೊಂಡು ಈ ಜಮೀನಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ನಮ್ಮ ಈ ಜಮೀನಿನ ಮಾಲೀಕರಾಗಿರ್ತಕ್ಕಂಥ ರೈತರಿದ್ದಾರೆ ಇಲ್ಲಿ. ಸೊ ಅವ್ರ ಅನಿಸಿಕೆ ಈ ಕಾವೇರಿ ಕಂಪ್ನಿ ಬೀಜದ ಬಗ್ಗೆ ಮತ್ತು ಬೆಳೆ ಯಾವ ರೀತಿ ಬಂತು, ಎಷ್ಟು ಖರ್ಚು ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಇಳುವರಿ ಯಾವ ತರ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಮಾತಲ್ಲೇ ಕೇಳೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಶಂಕರಗೌಡ್ರೆ. ಶಂಕರಗೌಡ್ರೆ, ನಿಮ್ದು ಯಾವ ಊರು? ಬೆಡದೂರು ಸರ್. ಬೆಡದೂರು, ಮಾನ್ವಿ ತಾಲೂಕಲ್ಲ ಸರ್? ಒಳ್ಳೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು, ಬೆಡದೂರು. ಓಕೆ, ಒಳ್ಳೇದು. ಸೊ ನೀವು ಈಗ ಈ ಕಾವೇರಿ ಸೀಡ್ಸ್ ಕಂಪನಿ ಬೀಜನ ಯಾರು ನಿಮ್ಗೆ ಫಸ್ಟ್ ಅಂದ್ರೆ ಹೇಳಿದ್ದು ಈ ತರ ಐತೆ ಬೀಜ? ಗೌಡ್ರು ಹೇಳಿದ್ರು ಸರ್. ನಿಮ್ಮ ಊರಲ್ಲಿ ಕಪ್ಪಗಲ್ಲಲ್ಲಿ ನಿಮ್ಮ ಬೇಕಾಗಿರೋ ಅವರೇ ಏನಪ್ಪಾ ಈ ಬೀಜ ಹಾಕ್ರಿ, ಆಮೇಲೆ ನೋಡ್ರಿ ಹೆಂಗೆ ಇದಾತಂತ ಇದು. ಆವಾಗ ನೀವು ಬೀಜ KCH 108 ಅನ್ನೋ ಒಂದು ಬೀಜನ ತಗೊಂಡ್ ಬಂದು ನೀವು ನಾಟಿ ಮಾಡಿ. ಸರ್, ಇವಾಗ ಇದು ಎಷ್ಟು ತಿಂಗಳ ಬೆಳೆ ಐತಿ? ಇದು 90-95 ದಿನದ ಐತಿ. ಇದು 100 ದಿನ ಐತಿ. 100 ದಿನ ಅನ್ಕೊಳ್ಳೋಣ, 110 ದಿನ ಅನ್ಕೊಳ್ಳೋಣ, 120 ದಿನಾನು ಆಗಿರ್ಬೋದು ಅಂತ ಅನ್ಕೊಳ್ಳೋಣ. ಓಕೆ, ಇವಾಗ ಒಂದು ಹಂತಕ್ಕೆ ಕಾಯಿಗಳು ಸೈಜ್ ಬಂದಿದಾವೆ. ಈಗ ಇಲ್ಲಿವರೆಗೆ ನೀವು ಏನೇನು ಎಷ್ಟು ಗೊಬ್ಬರ ಕೊಟ್ಟಿದ್ದೀರಿ? ನೀವೀಗ 3 ಸಲ ಗೊಬ್ಬರ ಕೊಟ್ಟಿದ್ದೀರಿ. 3 ಸಲ ಗೊಬ್ಬರ ಕೊಟ್ಟಿದ್ದೀರಿ. ಆಮೇಲೆ ಈ ಎಣ್ಣೆಯನ್ನ ಸ್ಪ್ರೇ ಎಷ್ಟು ಸಲ ಸ್ಪ್ರೇ ಮಾಡಿರಿ? 4 ಸಲ ಮಾಡಿದ್ವಿ ಸರ್. ಓಕೆ, ಈ ರೋಗ ಲಕ್ಷಣಗಳು ನಿಮ್ಗೆ ಏನಾನ ಕಂಡು ಬಂದಾವ? ಯಾವ ರೋಗಗಳು ಬಂದಾವ? ಅದು ಕಾಯಿ ಕೊರಕ ಹುಳಿ ಏನೈತಲ್ಲ ಸರ್, ಅದೊಂದೇ ನಮ್ಗೆ ಅಷ್ಟು ಇದೈತಿ. ಆಮೇಲೆ ದ್ವಾಮೆ, ಹಸಿರು ದ್ವಾಮೆ, ಅದೊಂದು ಸ್ವಲ್ಪ ಬೆಳೆ ದ್ವಾಮಿದು ಸ್ವಲ್ಪ ನಡಬರಕ್ ಒಂದ್ ಸ್ವಲ್ಪ ಇದಾಗಿ ಸರ್. ಅದಕ್ಕಾಗಿ ಒಂದು 4 ಸಾರಿ ಸ್ಪ್ರೇ. ಸೊ ಇಲ್ಲಿವರೆಗೆ ನಿಮ್ಮ ಅಂದಾಜು ವೆಚ್ಚ ಎಷ್ಟಾಗಿರ್ಬೋದು ಒಂದ್ ಎಕರೆಗೆ? ಅಂದಾಜು ಇಲ್ಲಿಗೆ 40,000 ರೂಪಾಯಿ. 40,000 ರೂಪಾಯಿ ಒಂದ್ ಎಕರೆಗೆ. ಈಗ 120 ದಿನದಲ್ಲಿ ನೀವು ಖರ್ಚು ಮಾಡಿದ್ದೀರಾ. ಈಗ ಒಂದು ಗಿಡಕ್ಕೆ ಈಗ ಎಲ್ಲಾ ರೈತರು ಬಂದು ಈ ಬೆಳೆ ವೀಕ್ಷಣೆ ಮಾಡಿದಾಗ ಬಹಳಷ್ಟು ಜನ ರೈತರು ನೋಡಿ ಅದನ್ನ ಕಾಯಿಗಳನ್ನ ಎಣಿಸಿದ್ರು. ಒಬ್ಬೊಬ್ರು 60 ಅಂದ್ರು, ಒಬ್ರು 80 ಅಂದ್ರು, 100 ಅಂತ ಒಬ್ಬತ್ತು ಯಾರೋ ಅಂದ.
ಎಲ್ಲಾ ಅವರೇಜ್ ತೆಗೆದ್ರು ಒಂದು 60 ಈ 60 ಬೆಳೆ ಬಂದ್ರು ಕೂಡ ನಿಮ್ಗೆ ಏನನ್ನ ಲಾಭ ಅನಿಸ್ತದ? ಬಂದ್ರೆ ಎಲ್ಲ ಚೊಲೋತ್ನಾಗ ಆದ್ರೆ ಎಷ್ಟು ಕ್ವಿಂಟಲ್ ತನ ಬರ್ಬೋದು ಅನಿಸ್ತದ ನಿಮ್ಗೆ? 15 ಕ್ವಿಂಟಲ್ ಮೇಲೆ 15 ಕ್ವಿಂಟಲ್ ಬಂದ್ರೆ ನಿಮ್ಗೆ ಖರ್ಚು ಮಾಡಿದ್ರಕ್ಕಿಂತ ಲಾಭ ಸಿಗುತ್ತಾ? ಸರ್. ಒಳ್ಳೇದಲ್ಲ ಸರ್. ಈಗ ನೀವು ಕಂಪನಿ ಬಗ್ಗೆ, ಆ ಬೀಜದ ಬಗ್ಗೆ ಏನನ್ನ ಹೇಳಕ್ ಚಲೋ ಬಯಸ್ತೀರಾ? ಐತ್ ಸರ್. ಚಲೋ ಐತೆ ಅನ್ಸುತ್ತಾ? ಚಲೋ ಕಂಪನಿ. ನೀವ್ ಇನ್ನೊಬ್ಬ ರೈತರಿಗೂ ಕೂಡ ಹೇಳ್ಬೋದಾ ಮುಂದಿನ ನಾವು ವರ್ಷದಲ್ಲಿ? ಮುಂದಿನ ಸಲ ಕೂಡ ಇದು ಒಂದೇ 2 ಎಕರೆ ಮಾಡಿ ಸರ್. ಮುಂದಿನ ಸಲ ಒಂದು 10-15 ಎಕರೆ ಮಾಡ್ತೀರಿ. ನೀವು ಮಾಡೋದ್ರ ಜೊತೆಗೆ ಇನ್ನೊಬ್ಬ ರೈತರು ಕೂಡ ನೀವು ಹೇಳ್ಬೋದು, ಈ ತರ ನಾನ್ ಬೆಳೆದಿದ್ದೀನಿ, ಹೌದು ಸರ್. ಚೆನ್ನಾಗೈತೆ ಮಾಡ್ರಿ ಅಂತ ಹೇಳ್ಬೋದು. ಹೇಳ್ಬಹುದು. ಒಳ್ಳೆ ವಿಚಾರ ಗೌಡ್ರೆ, ನಮಸ್ಕಾರ. ನಿಮ್ಗೆ ನಮಸ್ಕಾರ ತುಂಬಾ ಸರ್. ಉಪಯೋಗ ಆಯ್ತು. ವೀಕ್ಷಕರೇ, ಏನಂತಂದ್ರೆ ಇದು ರೈತರ ಮಾತಾಗಿತ್ತು. ಸೊ ಇಲ್ಲಿವರೆಗೆ ಈ 125 ದಿನದ ಬೆಳೆ ಆಗಿರ್ತದೆ. ಇವರು ಇಲ್ಲಿವರೆಗೆ ಒಂದು 3 ಸಲ ಗೊಬ್ಬರ ಕೊಟ್ಟಿರ್ತಾರೆ, ಒಂದು 4 ಸಾರಿ ಸ್ಪ್ರೇ ಮಾಡಿರ್ತಾರೆ. ಸೊ ಎಲ್ಲರೂ ವೀಕ್ಷಣೆ ಮಾಡಿದ ಪ್ರಕಾರ ಒಂದು ಗಿಡಕ್ಕೆ ಆವರೇಜ್ ಲೆಕ್ಕ ಹಾಕಿದ್ರು ಕೂಡ ಒಂದು 60 ಕಾಯಿಗಳು ಬರ್ತಾ ಇದಾವೆ ಇವಾಗ. ಸೊ 60 ಕಾಯಿಯಿಂದ ಇವರು ಹೇಳ್ತಾ ಇರೋ ಪ್ರಕಾರ ಒಂದು 15 ಕ್ವಿಂಟಲ್ ಇಳುವರಿ ಬರುತ್ತಂತ ಹೇಳ್ತಿದ್ದಾರೆ. ಇನ್ನು ಮತ್ತೆ ಚಿಗುರು ಫಲ ಕೂಡ ಇನ್ನು ಬರ್ತಾ ಇದೆ. ಇನ್ನು ಇದು ಸುಮಾರು ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ತನಕ ಈ ಬೆಳೆ ಇರುತ್ತಲ್ರಿ. ಮಳೆ ಬಂದ್ರೆ ಜನವರಿ, ಫೆಬ್ರವರಿ ತನಕ ಇನ್ನು ಹೊಸ ಚಿಗುರು ಕಾಯಿ ಕೂಡ ಅದು ಒಂದು ಎಕರೆಗೆ 1-2 ಕ್ವಿಂಟಲ್ ಬರ್ಬೋದು ಅಂತೀರಾ? ಚಿಗುರು ಬರ್ಲಿಕ್ಕಿಲ್ಲ. ಸೊ ಇಲ್ಲಿಗೆ 15 ಕ್ವಿಂಟಲ್ ಬಂದ್ರು ಕೂಡ ಈ ರೈತನಿಗೆ ಯಾವುದೇ ರೀತಿ ಮೋಸ ಇಲ್ಲ, ಮತ್ತೆ ಲಾಭ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇವಾಗ ರೈತರಿಗೆ ತುಂಬಾ ಥ್ಯಾಂಕ್ಸ್. ಅವರು ಎಲ್ಲ ತಮ್ಮ ಅನಿಸಿಕೆ ಹೇಳ್ಕೊಟ್ಟಿದ್ದಾರೆ. ವೀಕ್ಷಕರೇ, ಇವಾಗ ನಮ್ಮ ಕಾವೇರಿ ಕಂಪನಿಯ ಸೇಲ್ಸ್ ಆಫೀಸರ್ ಆಗಿರ್ತಕ್ಕಂಥ ಗೌಡ್ರಿದ್ದಾರೆ. ಸೊ ಅವ್ರನ್ನ ಪರಿಚಯ ಮಾಡ್ಕೊಂಡು ಅವ್ರ ಹತ್ರ ವೀಕ್ಷಣೆನ ಕೇಳೋಣ, ಏನ್ ಹೇಳ್ತಾರೆ ಅನ್ನೋದು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು, ತಮ್ಮ ಏನ್ ಎಲ್ಲ ಹೇಳ್ಬಿಡ್ರಿ. ನಮ್ಮ ಹೆಸರು ಸಿ ವಿ ಪಾಟೀಲ್ ಅಂತ ಹೇಳಿ. ಓಕೆ ಕಾವೇರಿ ಕಂಪನಿಯಲ್ಲಿ ಸೇಲ್ಸ್ ಟೆರಿಟರಿ ಸೇಲ್ಸ್ ಲೀಡ್ ಅಂತ ಹೇಳಿ ಕೆಲಸ ಮಾಡ್ತಾ ಇದೀವಿ. ಓಕೆ ಈ ಕಂಪನಿಯ ಮಾರಾಟಾಧಿಕಾರಿ ನಾವು. ಓಕೆ ಈ ಒಂದು ವೆರೈಟಿ ಏನಪ್ಪಾ ಅಂತಂದ್ರೆ ಕಾವೇರಿ KCH 108 ಅಂತ ಹೇಳಿ. ಓಕೆ ಈ ಒಂದು ತಳಿ ಹೊಸ ಒಂದು ವೆರೈಟಿ. ಓಕೆ ಈ ಒಂದು ವೆರೈಟಿನ ನಾವು ಕಳೆದ ವರ್ಷ ಒಂದು 450 ಪಾಕೆಟ್ ನಾವು ಮಾರಾಟ ಮಾಡಿವಿ. ಓಕೆ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ಮಾನ್ವಿ ತಾಲೂಕದಲ್ಲಿ ಶಂಕರಗೌಡ ಬೆಡ್ದೂರ್ ಅಂತೇಳಿ ಇವರು ಒಂದು ಹೊಲದಲ್ಲಿ ಓಕೆ ಇವತ್ತಿನ ದಿವಸ ಕ್ಷೇತ್ರ ವೀಕ್ಷಣೆ ಕಾರ್ಯಕ್ರಮ ಮಾಡಿದ್ವಿ. ಓಕೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 4-5 ಹಳ್ಳಿ ಜನರು ಬಂದಿದ್ರು. ಓಕೆ ಸುಮಾರು 106 ಜನ ಬಂದು ಈ ಒಂದು ಪ್ಲಾಟ್ ಅನ್ನ ವೀಕ್ಷಣೆ ಮಾಡಿ ನೋಡಿದ್ರು. ಹೌದು. ಅವರೆಲ್ಲ ಜನರು ರೈತರು ಕಾಯಿಗಳನ್ನ ಎಣಿಸಿದ್ದಾರೆ. ಓಕೆ ಒಬ್ಬ ರೈತ 60, 70, 80 ಅಂತ ಹೌದು. ಎವರೇಜ್ ಕಾಯಿ ಅಂತಂದ್ರು 60-65 ಕಾಯಿ ಇದಾವ. ಹೌದು. ಈ ಒಂದು ತಳಿ ನೋಡಿದ್ರಿ. ಓಕೆ ಮತ್ತೆ ಇನ್ನು ಈ ಒಂದು ವೆರೈಟಿದ ಲಕ್ಷಣ ಏನಂದ್ರೆ 108 150 ದಿನದಲ್ಲಿ ಬೆಳೆ ಕೈ ಸೇರ್ತದ. ಓಕೆ ಇದರಿಂದ ಏನಪ್ಪಾ ಅಂತಂದ್ರೆ ಮುಂದಿನ ಬೆಳೆ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ. ಓಕೆ ಈ ಒಂದು ತಳಿ ಏನಂತಂದ್ರೆ ಒಣ ಬೇಸಾಯದಲ್ಲಿ ಬೆಳೆಯಕ್ಕೆ ಸೂಕ್ತವಾದಂತ ತಳಿ. ಓಕೆ ಆಮೇಲೆ ಈ ಒಂದು ತಳಿಯ ವಿಶೇಷ ಲಕ್ಷಣ ಏನಂತಂದ್ರೆ ಓಕೆ ಈ ಲಾಂಗ್ ಸಿಂಪೊಡೆ ಇರ್ತದ. ಅಂದ್ರೆ ರೆಂಬೆಗಳು ಉದ್ದ ಇರ್ತಾವ. ಹೌದು ಸರ್. ಈ ಲಾಂಗ್ ಸಿಂಪೊಡೆ ಇರೋದು, ಆಮೇಲೆ ಚೈನ್ ಬೇರಿಂಗ್ ಅಂತಾರೆ ಇದನ್ನ. ಈ ಕಾಯಿಗಳ ಅಂತರ ನೋಡ್ರಿ, ಗಿಡದಿಂದ ಬೀಜ ಕಾಯಿಗಿಂದ ಕಾಯಿಗೆ ಅಂತರ ಬಹಳ ಸಮೀಪ ಅದ. ಆಮೇಲೆ ಜೋಡಿ ಕಾಯಿ ಬರ್ತಾವ. ಆಮೇಲೆ ಇಂಟರ್ ನ್ಯೂಡಲ್ ಡಿಸ್ಟೆನ್ಸ್ ಹತ್ರ ಅದ. ಆಮೇಲೆ ಎರಿ ಪ್ಲಾಂಟ್ ಇರೋದ್ರಿಂದ ಇದೇನಂತಂದ್ರೆ ರಸ ಇರೋ ಹುಳಗಳಿಗೆ ಅಂತ ಇರುತ್ತೆ. ಈ ತರ ಈ ಕೂದಲ ಇರೋಂತ ಗಿಡ ಇದ್ರೆ ಸೆಕಿಂಗ್ ಪೆಸ್ಟ್ ಬರ್ತಾವ, ತೊಂದ್ರೆ ಆಗ್ತದೆ. ಆಮೇಲೆ ಚೆನ್ನಾಗಿತ್ತಂದ್ರೆ ತಿಳು ಎಲೆ ಇತ್ತಂದ್ರೆ ಅಟ್ಯಾಕ್ ಆಗ್ತದೆ. ಸರಿ, ಪ್ರಶ್ನೆ ಅಂದ್ರೆ ಈಗ ಅವರೇಜ್ 60 ಕಾಯಿ ಈಗ ನೋಡಿ, ಈಗ ಅವರೇಜ್ ಒಂದು 60 ಅಲ್ಲ. ಈಗಿನ ಕಾಯಿ ಐತೆ, ಇನ್ಮೇಲೆ ಬಸ್ಟಿಂಗ್ ಚೆನ್ನಾಗಿ ಆಗಿ ಬಿಡಿಸ್ಕೊಂಡ್ರೆ ಇಲ್ಲಿವರೆಗೆ ನಾವು ಯಾವಾಗ್ಲೂ ಹತ್ತಿ ಮಾಡಿದಾಗ ನಾವು 90ರಿಂದ ತಲುಕಿನ ಮೇಂಟೈನ್ ಮಾಡ್ಕೊಂತ ಇನ್ಮೇಲೆ ಇನ್ನೊಂದು ಸ್ಪ್ರೇ ಮಾಡ್ಕೊಂಡ್ ಅಷ್ಟೇ ಬೆಳೆ. ಇದು ಪಿಂಕ್ ಆಯ್ತಪ್ಪ ಅಂತಂದ್ರೆ ಟೈಮಿಗೆ ಏನಂದ್ರೆ ಒಂದು ಮಳೆ ಆಯ್ತಂದ್ರೆ ಚೆನ್ನಾಗಿ. ಆಮೇಲೆ ಇನ್ನೊಂದು, ಈಗ ನೀವು ಬೀಜ ಕೊಟ್ಟಿಟ್ಟೆ ಅಲ್ದೆ ಇವ್ರಿಗೆ ಏನಾದ್ರು ಮಾಹಿತಿ ಕೊಡ್ತೀರಾ ಸರ್? ಯಾವ ಟೈಮಲ್ಲಿ ಏನ್ ಮಾಡ್ಬೇಕು? ಇವರಿಗೆ ನಮ್ಮ ಮನೆಯಲ್ಲಿ ಕಾವೇರಿಯಲ್ಲಿ ಅಂಗವಾಗಿ 2 ತಿಂಗಳು ಮಾಡ್ತಕ್ಕ ಎಂಪ್ಲಾಯ್ ಇರ್ತಾರ. ಆ ಎಂಪ್ಲಾಯ್ ಏನಪ್ಪಾ ಅಂತಂದ್ರೆ ನಾವು ಬೀಜ ಬೇರೆ ಕಂಪನಿಗಳಲ್ಲಿ ಬೀಜ ಮಾಡಿದ ನಂತರ ಎಣ್ಣೆ ಬೀಜ ಯಾರಿದಾರ ಅಂತಾನೆ ಅಲ್ಲ. ಇಲ್ಲಿ ಏನಂದ್ರೆ ನಾವು 12 ತಿಂಗಳ ಹುಡುಗರು ನೀಡ್ತೀವಿ ಹೆಚ್ಚಾಗಿ. ಅವ್ರೇನಂದ್ರೆ ಪ್ರತಿ ಸಾರಿ ಬಂದು 15 ಬಂದು ರೈತನ ಹೊಲಕ್ ಬಂದು ಔಷಧ ಮಾಡ್ಯಾರ ಏನಿಲ್ಲ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಬೂದ್ಯಪ್ಪ ರೀ. ಬೂದ್ಯಪ್ಪ ಅವರ. ಯಾವ ಊರು ನಿಮ್ದು? ನೀರ್ಮಾನಿ ಅವರ. ಓಕೆ, ನೀವು ಹತ್ತಿಟ್ಟಿರ? ಒಂದ್ 2 ಎಕರೆ ಇಟ್ಟಿರ. ಈಗ ಇದು ನೋಡಕ್ ಬಂದಿರಿ ಇವತ್ತು ನೀವು? ನೋಡಕ್ ಬಂದಿರಿ. ಏನ್ ಅನ್ಸ್ತದ ಇದ್ರ ಬಗ್ಗೆ ನಿಮ್ಗೆ? ಚಲೋ ಐತ್ರಿ. ಬಗ್ಗೆ ಚಲೋ ಐತ್ರಿ. ಹತ್ತಿ ಚಲೋ ಐತ್ರಿ. ಓಕೆ. ಕಾಯಿನ ದಪ್ಪ ಇದಾವ್ರಿ. ಓಕೆ. ಏನ್ರಿ
ನೀಟಾಗಿ ಐತ್ರಿ ಬೆಳೆ ಮಾತ್ರ ನೀಟಾಗಿ ಅದ ಬೆಳೆ ನೀಟಾಗಿ ಐತೆ. ಏನ್ ಅನ್ಸದ ಇಳುವರಿ ಜಾಸ್ತಿ ಬರೋ ಚಾನ್ಸಸ್ ಐತೆ ಅಂತೀರಾ? ಈ ಕಾಯಿ ನೋಡಕ್ ಬಂದ್ರೆ ಇಳುವರಿ ಜಾಸ್ತಿ ಬರ್ಬೇಕು ಜಾಸ್ತಿ ಬರ್ಬೇಕು. ಈ ವಾತಾವರಣಕ್ರಿ ಚಲೋ ಐತ್ರಿ ನೋಡತಕ್ಕಂತ ಬೆಳೆ ಐತ್ರಿ ಇದು. ಹೌದು. ಗಿಡ ಒಂದು ಸ್ವಲ್ಪ ಪಂಟೆ ಬಂದಿಲ್ರಿ, ಎತ್ತರ ಬಂದದ್ರಿ. ಹೌದು. ಅದೆಲ್ಲ ಬಂದ್ರೆ ಇನ್ನ ಕಾಯಿ ಜಾಸ್ತಿ ಇನ್ನು ಜಾಸ್ತಿ ಬರ್ಬೇಕಾಗಿತ್ತು ಅಂತ ನಿಮ್ ಚೂಸ್ ಬಂದ್ರಿ ಗಿಡ ಇದು. ಆದ್ರೂ ಒಂದ್ ಲೆಕ್ಕದಲ್ಲಿ ಈಗ ಪರವಾಗಿಲ್ಲ ಅಂತ ಅನ್ಸುತ್ತೆ. ಈ ತರ ಬಂದ್ರೆ ರೈತರು ಯಾವ್ದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ. ಹಾಕಿದ ಬಂಡವಾಳ ನಾವ್ಕಿಂತ ಸ್ವಲ್ಪ ಜಾಸ್ತಿ ಬರೋ ಚಾನ್ಸಸ್ ಕೂಡ ಇರುತ್ತೆ. ಈ ವಾತಾವರಣ ಬರ್ತಾರೆ ಮತ್ತೆ ಕಾಯಿ ಹೆಚ್ಚಿಗೆ ಆತಲ್ರಿ, ಕಾಯಿ ಹೆಚ್ಚಿಗೆ ಜಾಸ್ತಿ ಬರುತ್ತೆ. ಒಳ್ಳೇದು ಯಜಮಾನ್ರೆ. ತುಂಬಾ ಧನ್ಯವಾದಗಳು ಯಜಮಾನ್ರೆ. ನಮಸ್ಕಾರ. ನಮ್ಮ ಹೆಸರು ಚನ್ನಗೌಡ ಪಾಟೀಲ್ ಅಂತೇಳಿ, ನಾವು ಕಾವೇರಿ ಸೀಡ್ಸ್ ಅಲ್ಲಿ ಮಾರಾಟಾಧಿಕಾರಿ. ನಮಸ್ಕಾರ. ನಮಸ್ಕಾರ ಸೌಕರ, ಏನ್ ನಿಮ್ಮ ಹೆಸರು? ಸೈಯದ್ ಮುಸ್ತಾಫ್ ಅಂತ. ಯಾವ ಊರು ನಿಮ್ದು? ಕಪ್ಪಗಲ್ ಸರ್. ಕಪ್ಪಗಲ್. ಇಲ್ಲಿ ಯಾವ ಬೆಳೆ ನೋಡಕ್ ಬಂದಿದ್ರಿ? ಇದು ಜಾದು ವೆರೈಟಿದು ಬೇರೆದು ಬಂದದ ಅಂತ ಹೇಳಿ ಹೇಳಿದ್ರು. ಜಾದು ಗೋಲ್ಡ್ ಅಂತ ಹೇಳಿ ನೋಡಕ್ ಬಂದಿದ್ವಿ ಸರ್. ಜಾದು ಗೋಲ್ಡ್. ಈ ಜಾದು ಗೋಲ್ಡ್ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತದ ಈ ವೆರೈಟಿ? ಆ ಜಾದಕ್ಕಿನ ಇದು ಜಾದು ಮೊದಲು ಜಾದಗಿ ಇದು ಜಾದಕ್ ಡಿಫ್ರೆನ್ಸ್ ಅದ. ಕಾಯಿ ಏನಂದ್ರೆ ಸ್ವಲ್ಪ ಆಪಲ್ ಟೈಪ್ ದಪ್ಪ ಅದ, ರೌಂಡ್ ಅದ, ಚೈನ್ ಸಿಸ್ಟಮ್ ಅದ, ಹಂಗೆ ಕಾಯಿ ಅದ. ಅದು ಜಾದು ಸ್ವಲ್ಪ ಹೈಟ್ ಬೆಳ್ತಿತ್ತು, ಹೊಲ್ದಾಗ ಹಾಕಿದಾಗ ಜಾದು ATM ಟೈಪ್ ಹೈಟ್ ಬೆಳ್ತಿತ್ತು. ಇದು ಏನಿಲ್ಲ, ಸ್ವಲ್ಪ ಕೆಳಗಲಿಂದ ಕಾಯಿ ಜಾಸ್ತಿ ಕಾಣ್ತದ. ಅಂದ್ರೆ ತೊಳೆ ಇನ್ನ ಸ್ವಲ್ಪ ನಿಚ್ಚಳ ಇನ್ನ ಹೊಡೆದಿಲ್ಲ. ಇದು ಹತ್ತಿ ಇನ್ನ ಹೊಡೆದಿಲ್ಲ. ಹತ್ತಿ ಹೊಡೆದ್ರೆ ಗೊತ್ತಾಗ್ತದೆ, ಈಗ ಇನ್ನ ಹೊಡೆದಿಲ್ಲ. ಹೊಡೆದಿಲ್ಲ. ಬ್ಲಾಸ್ಟಿಂಗ್ ಆಗಿಲ್ಲ. ಯಾಕಂದ್ರೆ ಕೆಳಗಿಂದ ಬ್ಲಾಸ್ಟಿಂಗ್ ಆಗಿದ್ದ ಅಂದ್ರೆ ಪೂರಾ ಹಿಂಗ ಜಾಸ್ತಿ ಹಿಂಗಾದ್ರೆ ಕೂಲಿಯರ್ ತಗೊಂಬಕನು ಅಲ್ಲ, ಈಜಾಗತ್ತದ. ಈಗ ಇದು ಎಲೆ ಕಟ್ಟಾಗಿ ಕೆಳಗಡೆ ಏನಂದ್ರೆ ಇದು ಎಲೆ ಉದುರ್ತದಲ್ಲ, ಅವಾಗ ನಿಮ್ಗೆ ಹತ್ತಿ ಹೊಡಿತದ. ಎಲೆ ತುಂಬಾ ಅದಲ್ಲ, ಗಿಡ ತುಂಬಾ ಇದ್ದಾಗ ನಮ್ಗೆ ಹತ್ತಿ ಜಲ್ದಿ ಹೊಡೆಯಂಗಿಲ್ಲ. ಅದು ಜಾದು ಬುಡ್ಸಾಕ ಕೂಲಿಯರಿಗೇನಾಗ್ಲಿ ಹೊಲ್ದವ್ರಿಗಾಗ್ಲಿ ಪೂರಾ ಈಜಿ ಬರ್ತಿತ್ತು. ಇದು ಸ್ವಲ್ಪ ನಮ್ಗ ಬಾಳ ಅದು ಇನ್ನ ಈಗ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ 4 ದಿನ ಹೋದ ನಂತರ ಗೊತ್ತಾಗುತ್ತೆ, ಈಗ ಗೊತ್ತಾಗಲ್ಲ. ಈಗ ಅಲ್ಲಿ ಈಗ ಮೊನ್ನೆ ಇದಾಗಿದ್ದಲ್ಲ ತೊಳೆ, ಅವಾಗ ಏನಂತಿದ್ರು ಸರ್ ಕೂಲಿಯರ್, ಒಂದ್ 60, 50, 30, 20 ಜಾದು ಅಂದ್ರೆ ಕೂಲಿಯರ್ ಬಾಳ ಎಗ್ಗಿಲಿಂದ ಬಿಡಿಸ್ತಿದ್ರು. ಒಬ್ಬೊಬ್ರು ಒಂದೊಂದ್ ಕ್ವಿಂಟಲ್ 1.5 ಕ್ವಿಂಟಲ್ ತಂದ್ ಬಿಡ್ಸ್ಯಾರ ನಮ್ ಹೊಲ್ಗೊಳಗ. ಈಗ ಅದೇ ತರ ಐತೆ ಮುಸ್ತಾಫ್ ಸೌಕರ. ಈ ಒಂದು ವೆರೈಟಿ ಏನದಲ್ಲ, ನಿನಗೆ ಜಾದು ಹೆಂಗ್ ಬಂದಿತ್ತು ಅಂತಂದ್ರೆ, ಲಾಸ್ಟ್ ಇಯರ್ ನಲ್ಲಿ ಜಾದು ಬಿಡಿಸ್ಬೇಕಪ್ಪ ಅಂತಂದ್ರೆ ಹೊಲಕ್ಕ ಕೂಲಿಯರ್ ಜಾದ ಏನಪ್ಪಾ ಜಾದಾದ್ರೆ ನಾವು ಬರ್ತು ಬಿಡ್ಸ ಅಂತಿದ್ರು. ಅದೇ ತರನೇ ಇದು ವೆರೈಟಿನೂ ಬರ್ತದ. ಈ ಒಂದು ತಳಿ ಏನಪ್ಪಾ ಅಂತಂದ್ರೆ ಜಾದು ಗೋಲ್ಡ್ ಅಂತ, ಅದ್ರಲ್ಲೇ ಇಂಪ್ರೂವ್ ಮಾಡಿವಿ. ಇದಕ್ಕೇನಂದ್ರೆ ಸ್ವಲ್ಪ ವೈರಸ್ ರೋಗ ಕಂಟ್ರೋಲ್ ಇರ್ದಂಗೆ ಇರ್ತದ. ಸ್ವಲ್ಪ ಟಾಸ್ಕೋ ವೈರಸ್ ಜಾದುನೇ ಅದು ವೈರ್ಲೆಸ್ ಬಂದದಕ್ಕ ನಮ್ಗ ಜಾದು ಅಂದ್ರೆ ಭಯ ಆಗಿಬಿಟ್ಟದ. ಈಗ ಹಾಕವಾಗ ಇರ್ಲಿ, ಈ ಬೆಳೆ ಏನಂದ್ರೆ ಚೆನ್ನಾಗಿ ಬಂತಂದ್ರೆ ಮುಂದಿನ ಸಲ ಇದನ್ನ ಹಾಕೋಣ. ಆಯ್ತು, ಧನ್ಯವಾದ. 4, 5, 6, 7, 8 ಈ ತರ 8 ರಿಂದ 10. ಆಮೇಲೆ ಬಡ್ಡೆಲಿಂದನೇ ಕಾಯಿ. ಬರ್ರಿ ಯಜಮಾನ್ರೆ, ಅವ್ರು ಹೇಳಿದ ಒಂದು ಸಲಹೆಯನ್ನ ನಾನು ತಪ್ಪದೆ ಮಾಡ್ತೀವಿ. ನಾವೇನಂದ್ರೆ ಇವತ್ತು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದ್ರೆ ಕಂಪನಿಯವರಿಗೆ ಮತ್ತು ರೈತರಿಗೆ ಒಂದು ನೇರ ಬಾಂಧವ್ಯ ಬರಲಿ ಅಂತ ನಮ್ಮ ಉದ್ದೇಶ. ಯಾಕಂದ್ರೆ ನಾವು ಎಲ್ಲೇ ಇರ್ತೀವಿ, ನೀವೆಲ್ಲೇ ಇರ್ತೀರಿ, ಗೊತ್ತಾಗಂಗಿಲ್ಲ. ಈ ಒಂದು ಕಾರ್ಯಕ್ರಮ ಇಂಥವೆಲ್ಲ ನಾವು ಸಣ್ಣ ಪುಟ್ಟ ಮಾಡಿದಾಗ ನಿಮ್ಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗತ್ತಂತ ಹೇಳುತ್ತಾ, ಮೊಟ್ಟ ಮೊದಲನೇದಾಗಿ ನಾವು ಬಿತ್ತನೆ ಮಾಡಬೇಕಾದ್ರೆ ಬೀಜನ್ನ ಆಯ್ಕೆ ಮಾಡಿಕರಿ. ಒಂದು ಒಳ್ಳೆ ಈ ಭಾಗದಲ್ಲಿ ಆ ಬೀಜವನ್ನು ಕೊಟ್ಟು ನಮ್ಮೆಲ್ಲರನ್ನ ಕರೆಸಿ ಒಂದು ಒಳ್ಳೆಯ ಬೀಜದ ತಳಿಯನ್ನು ನಮಗೆ ತೋರಿಸಿಕೊಟ್ಟದಕ್ಕಾಗಿ ಅವರಿಗೂ ಮತ್ತು ಕಾವೇರಿ ಕಂಪನಿಯವ್ರಿಗೂ ನಾವು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಿ, ಮುಂದಿನ ವರ್ಷ ನೀವು ಬೇರೆ ಬೀಜ ಹಾಕೋದ್ರ ಜೊತೆಗೆ ಕನಿಷ್ಠ ಅರ್ಧನ್ನ ಇದನ್ನ ಹಾಕಿ ನೋಡ್ರಿ. ಯಾಕಂದ್ರೆ ಕಣ್ಣಾರೆ ನೋಡಿದ ಬೆಳೆ ಐತೆ. ನನಗನ್ಸಿದ ಮಟ್ಟಿಗೆ ಇದು ಒಂದು 3-4 ವರ್ಷ ಚಾಲ್ತಿಯಲ್ಲಿ ಇರ್ತದ. ದಯವಿಟ್ಟು ನೀವು ಅದನ್ನ ಹಾಕಿ ಲಾಭ ಮಾಡ್ಕೋಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ಅನಿಸಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ.